ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೆ ಅಂಗಳದಲ್ಲಿ ಏನೋ ತೋರಿಸ್ತೇನೆ ನೋಡಿ. ವಿಶೇಷ ಇದೆ ಆಯಿತಾ. 1 2 3 ನೋಡಿ, ನೋಡಿದ್ರಾ? ಎಷ್ಟು ಖುಷಿ ಆಯಿತು ಗೊತ್ತುಂಟಾ? ನೋಡೋದು ದಿನ ಬಂದು ನೋಡೋದಾಯ್ತಾ. ನೋಡಿ, ಅನಾನಸ್ ಬಂದಿದೆ ನಮ್ಮ ಮನೆ ಅಂಗಳದಲ್ಲಿ. ಆ ಅನಾನಸ್ಸಿನ ಮೇಲಿನ ಜುಟ್ಟಿರುತ್ತಲ್ವಾ, ಅದನ್ನು ತಂದು ನಾವು ನೆಟ್ಟಿದ್ದೆವು ಆಯಿತಾ. ಈಗ ನೋಡುವಾಗ ದಿನಾ ನೀರು ಹಾಕ್ತೇನೆ ನಾನು. ಹಾಗೆ ನೀರು ಹಾಕಿ ಒಂದು ದಿವಸ ನೋಡ್ತೇನೆ, ಅರೆ ಪೈನಾಪಲ್ ಬಂದುಬಿಟ್ಟಿದೆ. ಯಪ್ಪಿ, ಖುಷಿಯಾಗಿ ನಮಗೆ ಅದೇ ಒಂದು ಖುಷಿ ಆಯಿತಾ. ನಮ್ಮ ಮನೆ ಅಂಗಳದಲ್ಲಿ ತರಕಾರಿ ಹಣ್ಣು ಎಲ್ಲ ಬಂದುಬಿಟ್ರೆ ಖುಷಿಯಾಗತ್ತೆ ನಮಗೆ. ಕೊಂಡ್ಕೊಂಡು ತರೋದಕ್ಕಿಂತ ನಾವು ಬೆಳೆದ್ರೇ ಖುಷಿ ಅಲ್ವಾ. ಹಾಗೆ ಮನೆ ಎದುರಿಗೆ, ನಮ್ಮ ಮನೆ ಎದುರಿನ ಅವರ ಅಂಗಳದಲ್ಲಿ ಒಂದು ಮರ ಕಾಣ್ತಿದೆ ಅಲ್ವಾ. ಅಲ್ಲಿ ನೋಡಿ, ಹೀಗೆ ಪೋಸ್ ಕೊಟ್ಕೊಂಡು ಕೂತಿದೆ ಬೆಕ್ಕಣ್ಣ. ನೋಡಿದ್ರಾ? ಸ್ಟೈಲಾಗಿ ಹತ್ತು ಕೂತ್ಕೊಬಿಟ್ಟಿದೆ ಮೇಲೆ. ಆಂಟಿ ಹೇಳ್ತಾ ಇದ್ರು, ಅದಕ್ಕೆ ಎಂಥ ಕೆಲಸ ಬೇರೆ, ತಿನ್ನೋದು ಹೀಗೆ ಮರ ಹತ್ಕೊಂಡು ಕೂತ್ಕೊಳ್ಳೋದು ಅಂತ. ಹಾಗೆ ಮರ ಹತ್ತಿ ಕೂತ್ಕೊಂಡು ಊರೆಲ್ಲ ನೋಡೋದು. ಡೈಲಿ ಇದೇ ಕೆಲಸ ಅದರದ್ದು. ಅದೊಂಥರ ಡಿಫ್ರೆಂಟ್ ಬೆಕ್ಕು. ಥರದ ಅವಸ್ಥೆಗಳು. ಆಯ್ತು, ಈಗ ನಾನು ಎಂತ ಮಾಡಿದ್ದೇನೆ, ಮಡಿಕೆ ಕಾಳಿದೆ ಅಲ್ವ, ಅದನ್ನು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ಹಾಗೆ ಅದರಲ್ಲೊಂದು ಬೆಸ್ಟ್ ರೆಸಿಪಿ ಮಾಡಿ ತೋರಿಸ್ತೇನೆ, ಸಿಂಪಲ್ಲಾಗಿ ಆಯಿತಾ. ಆದರೆ ಒಂದು ಟೇಸ್ಟಿ ರೆಸಿಪಿ. ಹಾಗೆ ನೆನೆಸಿಟ್ಟಿದ್ದ ಮಡಿಕೆ ಕಾಳಿದು, ಇದನ್ನು ಮೊಳಕೆ ಬರಿಸಲಿಕ್ಕೆ ಒಂದು ಕಿಚನ್ ಟವಲಲ್ಲಿ ಹೀಗೆ ಕಟ್ಟಿಡ್ತೇನೆ. ಕಿಚನ್ ಟವೆಲ್ ಒಳ್ಳೆಯದಾಗತ್ತೆ ಇದೆಲ್ಲ ಮೊಳಕೆ ಕಟ್ಟೋದಕ್ಕೆ, ಹೀಗೆಲ್ಲ ಸುತ್ತಿಡೋದಕ್ಕೆ ಚೆನ್ನಾಗಾಗುತ್ತೆ. ಹಾಗೆ ಕರೆಕ್ಟಾಗಿ ಕವರ್ ಮಾಡಿ ಹೀಗೆ ಸುತ್ತಿಟ್ಟಿದ್ದೆ. ಮರುದಿನ ನೋಡ್ತೇನೆ ನೋಡಿ, ನಾನು ಮುಟ್ಟುವಾಗ ಈ ಮೊಳಕೆ ಏನಿದೆ ಇಷ್ಟೆಲ್ಲ ಬಂದ್ಬಿಟ್ಟಿದೆ. ನೋಡ್ತೇನೆ, ಮುಟ್ಟುವಾಗ ಎಷ್ಟು ಸಾಫ್ಟ್ ಇರುತ್ತೆ. ಅದು ಟವೆಲನ್ನು ದಾಟ್ಕೊಂಡು ಹೊರಗೆ ಬಂದಿದೆ ನೋಡಿ. ಅದರ ಶಕ್ತಿ ನೋಡಿ ಅಂತೆ. ಆ್ಯಕ್ಚುಲಿ ಹೀಗೆ ಮುಟ್ಟಿದರೆ ಮುರಿದೋಗುತ್ತೆ, ಅಷ್ಟು ನಾಜೂಕಾಗಿರುತ್ತೆ ಮೊಳಕೆ ಅಂತ ಏನಿದೆ ನೋಡಿ. ಎಷ್ಟು ನಾಜೂಕಾಗಿದೆ. ನಾನೇನಾದ್ರು ಈಗ ಒಂದು ಸಲ ಒತ್ತಿಬಿಟ್ರೆ ಮುರಿದೋಗತ್ತೆ. ಆದರೆ ಅದರ ಶಕ್ತಿ ನೋಡಿ, ಆ ಟವೆಲ್ ಒಳಗಿಂದ ಹೊರಗೆ ಸಾಲಾಗಿ ಬಂದಿದ್ದಾವೆ ನೋಡಿ. ವಿಚಿತ್ರ ಅಲ್ವಾ? ನೋಡಿ ಎಷ್ಟು ಕಂದು ಬಂದಿದೆ ಸಾಲಾಗಿ. ಆಶ್ಚರ್ಯ ಆಗಿ ಹೋಯಿತು ನೋಡಿ ನಿಜಕ್ಕೂ. ಅಲ್ಲ, ಪುಟ್ಟದಾದರೂ ಅದರ ಶಕ್ತಿ ನೋಡಂತ ಅಲ್ವಾ. ಹಾಗೆಯೇ ನೋಡೋಣ, ಮೊಳಕೆ ಹೀಗೆಲ್ಲ ಬಂದಿದೆ ನೋಡಿ. ಈಗ ನಾನೊಂದು ಬೆಸ್ಟು ಒಳ್ಳೆ ಸಿಂಪಲ್ಲಾಗಿರೋ ಟೇಸ್ಟಿಯಾಗಿರೋ ಪಲ್ಯ ಮಾಡಿ ತೋರಿಸ್ತೇನೆ, ಮೊಳಕೆ ಕಟ್ಟಿದ್ದು. ಬೇರೆ ಯಾವುದೇ ವೆಜಿಟೇಬಲ್ ಹಾಕದೆ, ಏನು ಹಾಕದೆ, ಎಕ್ಸ್ಟ್ರಾ ಯಾವುದೇ ಇಂಗ್ರೀಡಿಯೆಂಟ್ಸ್ ಹಾಕದೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತೇನೆ. ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಚಪಾತಿಗೆಲ್ಲ ಚೆನ್ನಾಗಿ, ಅನ್ನಕ್ಕೂ ಕೂಡ. ಮೊಳಕೆ ಕಟ್ಟಿದ್ದು ತುಂಬ ಪ್ರೋಟೀನ್ ಮತ್ತು ನ್ಯೂಟ್ರಿಷಿಯಸ್ ಫುಡ್ ಅದು. ಹಾಗೆ ಎಲ್ಲ ಥರದ ಒಂದು ಆರೋಗ್ಯಕ್ಕೆ ಅನುಕೂಲ ಆಗುವಂಥ ಎಲ್ಲ ಅಂಶಗಳು ಇರುತ್ತೆ. ಯಾವುದೇ ಕಾಳುಗಳನ್ನು ಮೊಳಕೆ ಕಟ್ಟಿ ಆಮೇಲೆ ಉಪಯೋಗಿಸಿದರೆ ತುಂಬ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಈಗ ನಾನೇನು ಮಾಡ್ತೀನಿ, ಪಲ್ಯ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತೇನೆ, ಓಕೆನಾ. ಹಾಗೆ ನೀವು ಒಂದಿಷ್ಟು ಕಿಚನ್ ಟವಲನ್ನು ತಂದಿಟ್ಕೊಬಿಡಿ. ಈ ರೀತಿ ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ ಎಲ್ಲ ಅಂಗಡಿಗಳಲ್ಲೂ. ಹಾಗೆ ಏನಾದರೂ ನಾವು ಅಡುಗೆ ಮಾಡುವಾಗ ಇದೆಲ್ಲ ಕೈ ಒರೆಸ್ಕೊಳ್ಳೋದಕ್ಕೆ ಬೆಸ್ಟ್ ಆಗುತ್ತೆ. ಹೆಗಲ ಮೇಲೆ ಒಂದು ಹಾಕ್ಕೊಬಿಟ್ರೆ ಆಯಿತು. ಮತ್ತು ಹೀಗೆ ಮೊಳಕೆ ಕಟ್ಟೋದಕ್ಕೆ ಕಾಳುಗಳನ್ನೆಲ್ಲ ಹೀಗೆ ಸುತ್ತಿಡೋದಕ್ಕೂ ಆಗುತ್ತೆ. ಇದೇ ಕಿಚನ್ ಟವಲನ್ನು, ಅಂದರೆ ಬೇರೆ ಕಿಚನ್ ಟವಲ್ಲು ಇದೇ ರೀತಿ ಪ್ಯಾಟರ್ನ್ ಇರೋದು, ಸೇಮು ಕಲರ್ ಚೇಂಜು. ಅದನ್ನು ಒಂದಿಷ್ಟು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೇನೆ. ಮಗಳ ಟಿಫಿನ್ ಬಾಕ್ಸನ್ನು ಹೀಗೇ ಕಟ್ಟಿ ಕಳಿಸಿಕೊಡ್ತೇನೆ. ಬರೀ ಡಬ್ಬಗಳನ್ನು ಇಡಲ್ಲ, ಹೀಗೆ ಒಂದು ಇಟ್ಕೋತೇನೆ. ಅಂದರೆ ಅವಳಿಗೆ ಟೇಬಲ್ ಮೇಲೆ ಇಟ್ಕೊಂಡು, ಕಿಚನ್ ಟವಲ್ ಇಟ್ಕೊಂಡು ಅದ್ರ ಮೇಲೆ ಬಾಕ್ಸ್ ಇಟ್ಕೊಂಡು ಆಮೇಲೆ ಊಟ ಮಾಡ್ತಾಳಂತೆ. ಹಾಗಾಗಿ ಓಕೆ, ನಾವೀಗ ಬಾಣಲೆ ರೆಡಿ ಮಾಡಿ ಆಯಿತು. ಈಗೆಲ್ಲ ಇನ್ನು 1 by 1 ಇಂಗ್ರೀಡಿಯೆಂಟ್ಸ್ ಹಾಕೋಣ. ಎಣ್ಣೆ ಕಾದ ಕೂಡಲೇ ಸ್ವಲ್ಪ ಹಿಂಗಂತೂ ಮೊದಲು ಹಾಕಲೇಬೇಕು. ನಾನು ಎಲ್ಲದಕ್ಕೂ ಸ್ವಲ್ಪ ಹಿಂಗೆ ಹಾಕ್ತೇನೆ. ಜೀರ್ಣಕ್ಕೆ ತುಂಬ ಒಳ್ಳೆಯದು ಮತ್ತು ಘಮ ಘಮ ಅಂತ ಪರಿಮಳ ಬರುತ್ತೆ. ಆಮೇಲೆ ಆ್ಯಸ್ ಯೂಶ್ವಲ್ ಆಗಿ ಉದ್ದಿನಬೇಳೆ, ಸಾಸಿವೆ ಕಾಳು, ಒಣಮೆಣಸು ಅಥವಾ ಹಸಿಮೆಣಸು ಆಪ್ಷನಲ್ಲಿ ಯಾವ್ದು ಬೇಕು ಸಹ ಆಗುತ್ತೆ.
ಕರಿಬೇವಿನ ಎಸಳುಗಳು ಎಲ್ಲನೂ ಹಾಕ್ಬಿಡ್ಬೇಕು. ಸ್ವಲ್ಪ ಬೇಳೆ ಬೇಕಾದ್ರೆ ಹಾಕ್ಕೊಳ್ಳಿ, ಇಷ್ಟ ಆದರೆ, ಅದರಲ್ಲೇ ಸ್ಕಿಪ್ ಮಾಡಿಬಿಡಿ. ಹಾಗೆ ಅರಿಶಿಣ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಬೋದು, ಮೆಣಸಿನ ಹುಡಿ ಹಾಕ್ಬೋದು. ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮೊಳಕೆ ಬರಿಸಿದ ಕಾಳೇನಿದೆ ಅದನ್ನು ಕೂಡ ಹಾಕ್ಬಿಡ್ಬೋದು. ಒಮ್ಮೊಮ್ಮೆ ಏನು ಮಾಡ್ತೇನೆ ಅಂದರೆ ಒಗ್ಗರಣೆ ಜೊತೆಗೆ ಗರಂ ಮಸಾಲ ಪೌಡರ್, ಮೆಣಸಿನ ಹುಡಿ ಹಾಕದೆ ಈಗೆಲ್ಲ ಮೊಳಕೆ ಬರಿಸಿದ ಕಾಳನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿದ ಮೇಲೆ ಪೌಡರನ್ನು ಹಾಕ್ತೇನೆ. ಒಮ್ಮೊಮ್ಮೆ ಹೀಗೂ ಆಗುತ್ತೆ. ಅಂದರೆ ಎಣ್ಣೆ ಕಾದಿರುವಾಗ ಕೆಲವೊಂದು ಸಲ ಹೀಗೆಲ್ಲ ಪೌಡರ್ ಹಾಕ್ಬಿಟ್ರೆ ಸ್ವಲ್ಪ ಸೀದೋದಂಗೆ ಆಗುತ್ತೆ. ಹಾಗಾಗಿ ಹೀಗೆಲ್ಲ ಕಾಳುಗಳನ್ನು ಹಾಕಿದ ಮೇಲೇ ಅದನ್ನೆಲ್ಲ ಹಾಕಿದರೆ ಒಳ್ಳೆಯದು. ಅರಿಶಿಣ ಆಗಲಿ ಬೇರೆ ಯಾವುದೆಲ್ಲ ಪೌಡರ್ ಹಾಕ್ತೀರಾ ನಿಮಗೆ ಇಷ್ಟ ಆದದ್ದು ಹಾಗೆ. ಆದರೆ ಸಿಂಪಲ್ಲಾಗಿ ಇವತ್ತು ಮಾಡಿ ತೋರಿಸೋದಂದರೆ ಇಷ್ಟೇ. ಸ್ವಲ್ಪ ಮಟ್ಟಿಗೆ ಗರಂ ಮಸಾಲ ಮತ್ತು ಮೆಣಸಿನ ಹುಡಿ ಮತ್ತು ಉಪ್ಪು ಮತ್ತು ಅರಿಶಿಣ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕು. ಬೇಡ ಅಂದರೆ ಸ್ಕಿಪ್ ಮಾಡಿ. ತುಂಬ ಸಿಂಪಲ್ಲಾದ ಪಲ್ಯ ಇದು. ಯಾಕಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಇದನ್ನು ಮಾಡ್ತಾರೆ ಯೂಶ್ವಲಿ ರೊಟ್ಟಿ ಚಪಾತಿಗೆಲ್ಲ. ಆದರೆ ನಾನು ಇವತ್ತು ಇದನ್ನು ತುಂಬಾ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೇನೆ. ಈಗ ಎಲ್ಲ ಹಾಕಿ ಒಂದು ಸಲ ಮಗ್ಚೆ ಆದಮೇಲೆ ನೀರು ಹಾಕಬೇಕು. 2 ಲೋಟ ನೀರು ಹಾಕಿದ್ದೇನೆ. ಬೆಂದ್ಕೋಬೇಕಲ್ವ, ಹಾಗೆಯೇ ಬೆಂದ್ಕೊಬಿಡುತ್ತೆ. ಫ್ಲೇಮನ್ನು ನೀವು ಲೋ ಟು ಮೀಡಿಯಮ್ ಈ ಮಿಡ್ಲಲ್ಲಿ ಇಟ್ಬಿಟ್ರೆ, ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಂದು 5-6 ನಿಮಿಷಕ್ಕೆ. ಹಾಗೇನು ಪ್ರಾಬ್ಲಮ್ ಇಲ್ಲ, ಕುಕ್ಕರಲ್ಲಿ ಸೀಟಿ ಹೊಡಿಸ್ಬೇಕಂತಿಲ್ಲ. ಓಕೆನಾ? ಹಾಗೆಯೇ ಹೀಗೆ ಮುಚ್ಚಿ ಬೇಯಿಸ್ಬಿಡ್ಬೋದು. ಬೇಳೆಕಾಳುಗಳನ್ನು ಅವಾಗವಾಗ ತಿಂತಾನೆ ಇರಬೇಕು. ಬೇಳೆ ಅಂತೂ ನಾವು ಯೂಶ್ವಲಿ ಸಾಂಬಾರಿಗೆ ಹಾಕ್ತೇವೆ. ಮತ್ತು ಕಾಳುಗಳನ್ನು ಕೂಡ ವಾರಕ್ಕೆ 2-3 ಬಾರಿ ಬೇರೆ ಬೇರೆ ಕಾಳುಗಳ ಉಪಯೋಗ ಮಾಡಬೇಕು. ತುಂಬಾ ಪ್ರೋಟೀನ್ ಇರುತ್ತೆ, ನ್ಯೂಟ್ರಿಷಿಯಸ್ ಫುಡ್ ಅಂತ ಹೇಳಿದೆ ಅಲ್ವಾ. ಹಾಗೆ ಎಲ್ಲ ರೀತಿಯ ಒಂದು ಪೋಷಕಾಂಶಗಳಿರುತ್ತೆ. ಅದರೊಟ್ಟಿಗೆ ಮೊಳಕೆ ಬರಿಸಿ ಈ ರೀತಿ ಪಲ್ಯ ಮಾಡಿದ್ರಂತೂ ನಿಜಕ್ಕೂ ಅದರ ಒಂದು ಲಾಭ ಏನಿದೆ, ಉಪಯೋಗ ಏನಿದೆ ಡಬಲ್ ಆಗುತ್ತೆ. ಹಾಗೆ ಆದಷ್ಟು ಮೊಳಕೆ ಬರಿಸಿದ ಕಾಳುಗಳನ್ನೇ ಉಪಯೋಗಿಸಬೇಕು. ಹಾಗಾಗಿ ನಾನು ಇವತ್ತು ಇದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನೂ ಹಾಕಿಲ್ಲ. ಟೊಮೆಟೊ, ಈರುಳ್ಳಿ ಯಾವುದನ್ನು ಕೂಡ ಹಾಕದೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕಿ ಇದನ್ನು ಬೇಯಿಸಿ ತೋರಿಸಿದ್ದೇನೆ ನೋಡಿ. ತುಂಬ ಈಸಿ ಪ್ರೊಸೀಜರ್. ಬೇಗ ಬೇಗ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿ ಆಗುತ್ತೆ. ಸೊ ನೀವು ಕೂಡ ಮಾಡ್ಕೊಂಡು ತಿನ್ನಿ. ಮತ್ತೆ ಹೇಳ್ತೀರಾ ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿದರೆ ಅದೊಂದು ರೀತಿ ಟೇಸ್ಟು, ಇದು ಇನ್ನೊಂದು ರೀತಿ ಟೇಸ್ಟು ಅಲ್ವಾ. ಮಾಡ್ಕೊಂಡು ತಿಂದು ನೋಡಿ, ಗೊತ್ತಾಗುತ್ತೆ, ಖುಷಿಯಾಗುತ್ತೆ. ಮತ್ತು ಇದು ನೋಡಿ, ನಮ್ಮ ಮನೆಯಲ್ಲಿ ಅರಿಶಿಣ ಗಡ್ಡೆ ನೋಡಿ, ಅರಿಶಿಣದ ಕೊಂಬು ಅಥವಾ ಗಡ್ಡೆ ಹೇಳ್ತಾರಲ್ಲ, ಅದು ಇಷ್ಟು ಬಿಂದಿದೆ. ಮತ್ತು ಇಲ್ಲಿ ಅಂಬೆ ಶುಂಠಿ ಅಂತ ಹೇಳ್ತಾರಲ್ವ, ಅದು ಶುಂಠಿ ಅಲ್ಲ, ಅಂಬೆ ಶುಂಠಿ ಅಂತ ಹೇಳ್ತಾರೆ, ಅಂಬೆ ಕೊಂಬು ಅಂತ ಹೇಳ್ತಾರೆ ಮಲೆನಾಡ ಸೈಡಲ್ಲಿ. ಅದು ಅಷ್ಟು ಬಂದಿದೆ ನೋಡಿ. ಎಲ್ಲ ನೆಟ್ಟಿದ್ದೆಲ್ಲ ಆಗಿದೆ ಗಡ್ಡೆಗಳು. ಹಾಗೆ ಮುಚ್ಚಿಟ್ಟಿದ್ದೇನೆ. ಖುಷಿಯಾಗತ್ತೆ. ಇದಂತೂ ಸ್ವಲ್ಪ ಸಿಕ್ಕಿದೆ. ಇಲ್ಲಿ ಒಂದು ಕಡೆ ನೋಡಿ, ಯಾವಾಗಲೂ ನೀರು ಹಾಕ್ತೇನಲ್ವ, ಇಲ್ಲಿ ಸಂಜೆ ಟೈಮು ಅಲ್ಲಿ ಬಂದಿತ್ತದು. ಹಾಗೆ ಅಂಬೆ ಶುಂಠಿ ಇಲ್ಲಿ ಬೆಳೆದಿತ್ತು ನೋಡಿ, ಸುಮಾರು ಗಿಡ ಆಗಿತ್ತು, ಎಲ್ಲ ತೆಗೆದ್ವಿ ಇವತ್ತು. ಹಾಗೆ ಇನ್ನೂ ಒಂದು ಇದೆ, ತೋರಿಸ್ತೇನೆ ನೋಡಿ. ಬಸಳೆ, ಸಂತೆಯಿಂದ ಬಸಳೆ ಸೊಪ್ಪಿನ ಕಟ್ಟು ತಂದಿದ್ದೆ. ಮತ್ತು ಒಂದು 3-4 ಗೆಲ್ಲನ ಹೀಗೆಲ್ಲ ನೆಟ್ಟಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ದಿನ ನೀರು ಹಾಕ್ತೇನಲ್ವ ಸಂಜೆ, ಇದೆಲ್ಲದಕ್ಕೂ ತಪ್ಪದೆ ಹಾಕ್ತೇನೆ. ಹಾಗೆ ಎಲ್ಲ ನೋಡಿ ಚಿಗುರಿದೆ, ಎಲೆಗಳೆಲ್ಲ ಬಂದಿದೆ. ಹಾಗೆ ಖುಷಿ ನನಗೆ, ಬಸಳೆ ಸೊಪ್ಪು ಇಷ್ಟ ಆಗುತ್ತೆ ನನಗೆ. ಹಾಗಾಗಿ ನಮ್ಮ ಮನೆಗೆ ಆಗೋಷ್ಟು, ಒಂದು ಹೊತ್ತಿನ ಪದಾರ್ಥಕ್ಕಾಗೋಷ್ಟು, ಅಂದರೆ ಒಂದು ದಿನಕ್ಕಾಗೋಷ್ಟು ಬಂದಿದೆ. ಸಾಕಪ್ಪ ಸಾಕು, ಖುಷಿ ಆಗುತ್ತಲ್ವ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೇನೆ. ಹಾಗೆ ಬಸಳೆ ಸೊಪ್ಪು, ಪೈನಾಪಲ್ಲು, ಅರಿಶಿಣದ ಗಡ್ಡೆಗಳು, ಆಮೇಲೆ ಅಂಬೆಕೊಂಬು ಎಲ್ಲ ಬೆಳೆದನ್ನು ತೋರಿಸಿದೆ. ಹಾಗೆ ನಮ್ಮ ಮನೆಯಲ್ಲೇ ಅಂಗಳದಲ್ಲೇ ಇದನ್ನೆಲ್ಲ ಬೆಳ್ಕೊಂಡ್ರೆ ಆ ಖುಷಿಯೇ ಬೇರೆ ಅಲ್ವಾ. ನೀವು ಕೂಡ ಸ್ವಲ್ಪ ಜಾಗ ಇದ್ದರೂ ಕೂಡ ಹೀಗೆಲ್ಲ ಬೆಳ್ಕೊಬಿಡಿ. ಆಮೇಲೆ ನಿಮಗೆ ಖುಷಿಯಾಗುತ್ತೆ ಇಷ್ಟು ನೋಡಿ. ಸೊ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ, ಬೆಸ್ಟ್ ವ್ಲಾಗೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.